ಸುಂದರತ್ತೇನೋ ಮಾತಾಡ್ಸ್ಕೊಂಬರಲ್ಲ. ಹಾಂ, ಅಯ್ಯೋ ಬೇಜಾರಾಗ್ತಿದೆ. ಇಲ್ಲಿ ಏನಾಯ್ತೋ ಏನೋ. ನಾನು ಅಲ್ಲಿದ್ದಾಗ ಸುಂದರತ್ತೇನಾದ್ರೂ ಕೇಳ್ಕೊಂಬರ್ಬೋದಾಯಿತು. ಏನಂತೈತೋ ಏನೋ ನಮ್ಮ ಅತ್ತೆ ಗೊತ್ತಿಲ್ಲ. ಇಲ್ಲ ಇಲ್ಲ, ಹೋಗಿ ಕೇಳ್ಕೊಂಬರೋಣ. ಸುಮ್ಮನೆ ಹಿಂಗೆ ಹೋಗ್ತಿದ್ದೆ, ಅತ್ತೆನೇ ಕರೀತು ಅಂತ ಹೇಳೋಣ, ನೋಡೋಣ. ಕಾವ್ಯ ಬೇರೆ ಇದ್ದಾಳೆ. ಹೌದು, ಕಾವ್ಯ ಮಾತಾಡ್ಸಕ್ಕೆ ಹೋಗಿದ್ದೆ ಅಂತ ಹೇಳೋಣ. ಏನೋ ಅಂಥದ್ದೇನು ಮಾತಾಡೋದು ಬೇಡ. ಸರೋಜಕ್ಕ ಹೋದ್ರ ಹೆಂಗೆ ಅದೆಲ್ಲ ಕೇಳ್ಕೊಂಡು ಬರೋಣ, ನೋಡೋಣ. ಅಯ್ಯೋ, ಈ ಮನೆಯಾಳಿ ಏನೇನೋ ಪ್ಲಾನ್ ಮಾಡಿ ನನ್ನ ಮಗಳು ಇಲ್ಲಿದ್ರೆ ಅವಳಿಗೆ ತೊಂದರೆ ಆಗುತ್ತೆ ಅಂತನ ನೋಡ್ದ. ಅವನ್ನ ಹೇಳ್ ಕಳಿಸಿ ನನ್ನ ಮಗಳನ್ನ ಕಳಿಸೇ ಬಿಟ್ಲು. ಅಲ್ಲಿ ಹೆಂಗಿದ್ದಾಳೋ ಏನೋ. ಅವರಮ್ಮನೂ ಇವನು ಉರ್ದು ತಿಂದ್ಬಿಡ್ತಾರೆ. ಓ, ಇಲ್ಲೇ ಇದ್ದಾರೆ ಸುಂದರತ್ತೆ. ಸುಂದರತ್ತೆ, ಸುಂದರತ್ತೆ. ಓ ರಮ್ಯಾ, ಬಾರೆ ಬಾ. ಏನ್ ಸಮಾಚಾರ? ಅಲ್ಲ, ಊರಿಗೆ ಬಂದು ಎಷ್ಟು ದಿನ ಆಯ್ತು. ಇವತ್ತು ನೆನಪಾಯ್ತಾ? ನಾನು ಇವತ್ತು ಬಂದಿದ್ದೀನಿ ನೋಡು ಸುಂದರತ್ತೆ ಸುಂದರತ್ತೆ ಅಂತಾನ. ಯಾಕೆ ನಾನು ನಾಳೆ ಮರ್ತ್ಬಿಟ್ಟಿದ್ದೇನು? ಅಯ್ಯೋ ಇಲ್ಲ ಅತ್ತೆ, ನಿನ್ನೆಲ್ಲಾದ್ರೂ ಮರೆಯೋಕ್ಕಾಗುತ್ತಾ? ಮರ್ತಿಲ್ಲ, ಏನೂ ಇಲ್ಲ. ಏನೋ ಇನ್ನು ಬಂದಿದ್ನಲ್ವಾ, ಒಂದೇ ಸಲ ಇಲ್ಲಿಗೆ ಬಂದ್ರೆ ತಿರ್ಗಿ ಆಮೇಲೆ ನನ್ನ ಗಂಡ ನಮ್ಮ ಅತ್ತೆಗೆ ನನ್ನ ಮೇಲೆ ಸಿಟ್ಟು ಬರುತ್ತೆ ಅಂತಾನ ಸುಮ್ಮನಿದ್ದೆ ಇಷ್ಟು ದಿನಾನ. ಇವತ್ತು ಬಂದಿದ್ದೀನಲ್ಲ, ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತಾನೆ ಬಂದೆ. ಚೆನ್ನಾಗಿದ್ದೀರಾ? ನಮ್ಮ ನಾವು ಚೆನ್ನಾಗಿದ್ದೀವಿ. ನೀನ್ ಚೆನ್ನಾಗಿದೀಯಾ? ಹೆಂಗೋ ಒಟ್ನಲ್ಲಿ ಬಂದಿಯಲ್ಲ ಮತ್ತೆ ಗಂಡನ ಮನೆಗೆ, ಅಷ್ಟೇ ಸಮಾಧಾನ ನನಗೆ. ಹೂನತ್ತೆ, ನಾನು ಚೆನ್ನಾಗಿದ್ದೀನಿ. ಬಂದಿದ್ನಲ್ವಾ, ಆಮೇಲೆ ಬಂದ ತಕ್ಷಣ ನಿನ್ನ ಹತ್ರ ಮಾತಾಡಕ್ ಬಂದ್ರೆ ನಮ್ಮ ಅತ್ತೆ ಸಿಟ್ಟು ಮಾಡ್ಕೋಬಹುದು, ನನ್ನ ಗಂಡ ಸಿಟ್ಟು ಮಾಡ್ಕೋಬಹುದು ಅಂತ ಬರ್ಲಿಲ್ಲ. ಇವತ್ತು ಬಂದಿದ್ದೀನಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತಾನೆ. ನಾನು ಹೆಂಗೋ ಇನ್ನೇನ್ ಮಾಡೋದು, ತವ್ರ ಮನೆಗಿದ್ರು ಕಷ್ಟ, ಗಂಡನ ಮನೆಗಿದ್ರು ಕಷ್ಟ. ಗಂಡನ ಮನೆಗಿದ್ರೆ ಅತ್ತಗೆ ಮರ್ಯಾದಿನಾದ್ರೂ ಇರುತ್ತೆ ಅಂತನ ಈ ಆಶನ್ ಕೈ ಕಾಲು ಹಿಡ್ದು ಇಲ್ಲಿಗೆ ಬಂದು ಸೇರ್ಕೊಂಡೆ. ಇನ್ನೇನ್ ಮಾಡೋದು ಹೇಳು? ಆಶಾನಾ? ಅಯ್ಯೋ ದೇವ್ರಿ, ಅವಳು ನಿನ್ನ ಆದ್ನಿ, ನಿನಗಿನ ಸಣ್ಣವಳು. ನೀನು ಹೋಗಿ ಹೋಗಿ ಅವಳ ಕೈ ಕಾಲು ಹಿಡಿದು ಇಲ್ಲಿಗೆ ಬಂದು ಸೇರ್ಕೊಂಡ. ಅಯ್ಯೋ ಅಯ್ಯೋ, ನಿನಗೆ ಯಾರು ಸಿಗ್ಲಿಲ್ವೇ? ಹೋಗಿ ಹೋಗಿ ನೀನು ಅವಳನ್ನ ಹೋಗಿ ಕೇಳ್ಕೊಂಡಿದ್ಯಲ್ಲ ನಿನ್ನ ತವ್ರ ಮನೆಗೆ ಸೇರ್ಸು ಅಂತಾನ. ಸುಮ್ನಿರು. ಈಗ ಅವಳು ಯಾಕೆ ಹೋಗ್ತಾಳೆ? ನನ್ನ ಹತ್ರ ಬಂದಿದ್ಲು ನಮ್ಮ ಅತ್ತಿಗೆ ಅಂತಾನ. ಮತ್ತಿನ್ನೇನ್ ಮಾಡೋದತ್ತೆ, ಅದೇನೋ ಹೇಳ್ತಾರಲ್ಲ, ಕಷ್ಟ ಬಂದಾಗ ಕತ್ತೆ ಕಾಲು ಹಿಡಿಬೇಕು ಅಂತಾನ. ಹಂಗಾಗಿ ನನಗೆ ಕೊನೆ ಆಪ್ಷನ್ ಉಳಿದಿದ್ದೆ ಅವಳೊಬ್ಳೇನೆ. ಅದಕ್ಕೆ ಹೆಂಗೋ ಅಲ್ಲೇ ನಮ್ಮೂರಾಗೆ ಇತ್ತಲ್ವಾ ಅವಳ ಮನೆ, ಹೋಗ ಅವಳನ್ನೇ ಕೇಳ್ಕೊಂಡೆ. ಏನೋ ಮಾಡಿ ತಪ್ಪಾಯ್ತು, ಇದೊಂದ್ಸಲ ಕ್ಷಮಿಸಿ ಮನೆಗೆ ಬಿಟ್ಕೊಂಬ ಕೇಳು, ನಿಮ್ಮ ಅಣ್ಣನು ನಿಮ್ಮ ಅಮ್ಮ ಇನ್ನು ಅಂತಂದೆ. ಅದಕ್ಕೆ ನಾನು ಕಣ್ಣೀರಿ ಕರ್ಕೊಂಬಂದು ಹೇಳಿ ಬಿಟ್ಟು ಹೋದ್ಲು. ಹೌದಾ, ಸರಿ ಆಯ್ತು ಬಿಡು. ಹೆಂಗ ಒಟ್ನಲ್ಲಿ ಮತ್ತೆ ಇಲ್ಲಿಗೆ ಬಂದಲ್ಲ. ನನಗೆ ಯಾರು ಇರ್ಲಿಲ್ಲ ಇಲ್ಲಿ ನನ್ನ ಕಷ್ಟ ಸುಖ ಹೇಳ್ಕೊಂಬಕ್ಕೆ. ಬಾ ಕುಕ್ಕರ. ಇಲ್ಲ ಅತ್ತೆ, ಹೋಗ್ಬೇಕು. ನಾನು ಇಲ್ಲಿಗೆ ಬಂದಾಗಿಂದನ ಬಂದಿಲ್ಲ ಅಂತ ನೀವು ಬೈಕಂತೀರಾ ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇನ್ನೊಂದ್ಸರಿ ಯಾವಾಗಾದ್ರೂ ಫ್ರೀ ಮಾಡ್ಕೊಂಡು ಬತ್ತೀನಿ, ಮಾತಾಡೋಣ. ಈಗ ಹೋಗ್ತೀನತ್ತೆ. ಅಯ್ಯೋ ಕುಕ್ಕಳೆ ತಾಯಿ, ಹೋಗಿವಂತೆ ಒಂದ್ 5 ನಿಮಿಷ. ಅಯ್ಯ ಈಗ ಬಂದು ಹಂಗೆ ಹೋಗ್ತೀನಿ ಅಂತ ಇದು ಹೇಳ್ತಿದ್ಯಾ ಅಂತ ಸಂಪತ್ತಿಗೆ ಇಲ್ಲಿಗೆ ಯಾಕೆ ಬಂದಿದ್ದೆ? ನಾನು ಮಾತಾಡ್ಸಕ್ಕೆ ಬರ್ಬಾರ್ದಾಗಿತ್ತು. ಕುಕ್ಕ ಸುಮ್ಮನೆ. ಅಯ್ಯೋ ಹಂಗಲ್ಲ ಅತ್ತೆ, ಅದು ಇಲ್ಲ ಇದು ಇಲ್ಲ, ಸುಮ್ಮನೆ ಕುಕ್ಕ. ಏನಾಗಲ್ಲ. ಸರಿ ಅತ್ತೆ, ಆಯ್ತು. ಹೇಳಿ ಏನಾಯ್ತು? ಅಲ್ಲ, ಸರೋಜಕ್ಕ ಹೋದ್ರ ಗಂಡನ ಮನೆಗೆ ಅಥವಾ ಇಲ್ಲೇ ಇದ್ದಾರ? ಇಲ್ಲ, ಅವಳ ಆಲೇನೆ ನೀನ್ ಬರೋದಕ್ಕೂ ಮುಂಚೆಲೆ ಒಂದ್ ದಿವಸ ಹೋದ್ಲು. ಅವಳ ಗಂಡನೇ ಬಂದು ಕರ್ಕೊಂಡು ಹೋದ. ಇನ್ನೇನ್ ಮಾಡೋದು, ನಾನು ಕಳ್ಸ್ಕೊಟ್ಟು ಸುಮ್ಮನೆ ಅದೇ ಅತ್ತ. ಏನೋ ಹೆಂಗದಳೋ ಏನೋ, ನಾನು ಇಷ್ಟೊತ್ತನು ಅವಳ ಬಗ್ಗೆನೇ ಚಿಂತೆ ಮಾಡ್ತಿದ್ದೆ. ಅವನು ಸರಿ ಇಲ್ಲ, ನಮ್ಮ ಅಣ್ಣನ ಮಗ ಅಂತಾನ ಕೊಟ್ಟು ಈಗ ಅನ್ಭವ್ಸಂಗಾಗೈತಿ. ನನ್ನ ಗಂಡ ಹೇಳ್ದ ಬೇಡ ಅವ್ನು ಸರಿ ಇಲ್ಲ ಅಂತಾನ. ನಾನೇ ನನ್ನ ತವ್ರ ಮನೆ ಅಂತಾನ ಕೊಟ್ಟಿದ್ಕೆ ನೋಡು ಈಗ ನನ್ನ ಮಗಳಿಗೆ ಕಷ್ಟ. ಏನ್ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ನನ್ನ ಮಗಳನ್ನ ಇಲ್ಲೇ ಇಕ್ಕೆಮನ ಅಂದ್ರೆ ಇವಳು ಬಿಡಲ್ಲ. ಯಾರತ್ತೆ? ಇನ್ಯಾರು ಇಲ್ಲೇ ಇದ್ದಾಳಲ್ಲ ನಮ್ಮ ಮನೆಗೆ, ಕಾವ್ಯ. ನಿನ್ನ ಗಂಡನ ಮನೆ ಬಿಟ್ಟು ಓಡೋಗಂಗ್ ಮಾಡಿದ್ಲಲ್ಲ ಅವಳೇನೆ. ಅವಳೇನೆ ನನ್ನ ಅಳಿಯನ್ನ ಫೋನ್ ಮಾಡಿ ಕರ್ಸಿ ಇವಳಿಗೆ ತೊಂದರೆ ಆಗ್ಬಾರ್ದು ಅಂತಾನ ಗದ್ಮೇವಳೆ ಇಲ್ಲಿಂದ ನನ್ನ ಮಗಳನ್ನ. ನೋಡು ಹೆಂಗ್ ಪ್ಲಾನ್ ಮಾಡ್ಯವಳೆ ಇವಳು. ಅಲ್ಲ, ಬೊಲೆ ಇದ್ದಾಳೆ ಕಣೆ ಅವಳು ಕಾವ್ಯ. ಅವಳಿಗೆ ಮಾತ್ರ ಏನು ನೋವಾಗಬಾರ್ದು. ಇದ್ದರಿಗೆ ನೋವಾದ್ರೂ ಪರವಾಗಿಲ್ಲ. ನನ್ನ ಮಗಳು ಇವಾಗ ಅಲ್ಲಿ ಕಷ್ಟ ಅನುಭವಿಸಿದ್ರು ಪರವಾಗಿಲ್ಲ, ಆದ್ರೆ ಇಲ್ಲಿ ಅವಳಿಗೆ ಅಡುಗೆ ಮಾಡಿಕ್ಬೇಕಾಗುತ್ತೆ ಅಂತಾನ. ನೋಡು ಎಂತ ಪ್ಲಾನ್ ಮಾಡವಳೆ. ಫೋನ್ ಮಾಡಿ ಕರೆಸ್ಕೊಂಡು ಉಪಾಯ ಮಾಡಿ ಕಳಿಸಿದ್ದ ನನ್ನ ಮಗಳನ್ನ. ಅಲ್ಲ, ಸರೋಜ ಅಕ್ಕನ ಇಲ್ಲೇ ಇಕ್ಕಬೇಕು ಅಂತ ಅನ್ಕೊಂಡಿದ್ದೆ ಅತ್ತೆ. ಯಾಕೆ ಗಂಡನ ಮನೆಗೆ ಕಳಿಸ್ಬಾರ್ದ ಅಂತ ಅನ್ಕೊಂಡಿದ್ಯಾ ನೀನು? ಬಿಡು, ಹೋಗಿದ್ದು ಒಳ್ಳೇದಾಯ್ತಲ್ಲ. ಎಷ್ಟು ದಿನ ಅಂತ ಇಲ್ಲೇ ಇರ್ತಾಳೆ ಹೇಳು? ಈಗ ನಾನು ತವ್ರ ಮನೆಯಿಂದ ಗಂಡನ ಮನೆಗೆ ಬಂದಿಲ್ವಾ? ತವ್ರ ಮನೆಗೆ ಇದ್ರಷ್ಟು ಅವಮಾನನೇ ಜಾಸ್ತಿ. ನನಗೂ ಅಷ್ಟೇನೆ. ನಮ್ಮ ಅಣ್ಣನ ಹೇಳ್ತಿ ಇದ್ದಾಳೆ ಒಬ್ಳು, ಯಾವಾಗ್ಲೂ ಹೇಳ್ತಿರ್ತಾಳೆ ಗಂಡನ ಮನೆಗಿರ್ಬೇಕು ಅಂತಾನ. ಆ ಮಾತು ಕೇಳಿಸ್ಕೊಂಬತ್ಕಿನ್ನ ಇಲ್ಲೇ ಕಷ್ಟನ ಸುಖನು ಗಂಡನ ಮನೆಗೆ ಇರೋದೇ ಒಳ್ಳೇದು ಅಂತಾನ ನಾನು ಬಂದೆ. ಸರೋಜಕ್ಕನ ಈಗ ಹೋಗಿ ಒಳ್ಳೆ ಕೆಲಸ ಮಾಡ್ಯ, ಸುಮ್ಮನಿರು, ಏನಾಗಿಲ್ಲ. ಯಾವಾಗಾದ್ರೂ ಬಂದು 1-2 ದಿವಸ ಇದ್ದು ಹೋಗ್ತಾರೆ. ಹೌದಾ ರಮ್ಯಾ, ಗಂಡನ ಮನೆಗೆ ಕಳ್ಸಿದ್ದೆ ಒಳ್ಳೇದಾಯ್ತಾ? ಆದ್ರೆ ಅಲ್ಲಿ ಹೆಂಗಿರ್ತಾಳೆ ಏನೋ ಅವ್ರ ಅತ್ತೆ, ಅವಳ ಗಂಡ ಯಾರು ಸರಿ ಇಲ್ಲ ಕಣೆ.
ಓ ಅವಳೆಲ್ಲ ಸರಿ ಮಾಡ್ಕೊಂತಾಳೆ ಬಿಡಿ ಅತ್ತೆ. ತವ್ರ ಮನೆಗೆ ಇದ್ದಷ್ಟುನು ಇಲ್ಲಿ ಅತ್ತಿಗೆ ನಾದ್ನಿರ್ದು ಕಾಟ. ಮದ್ವೆ ಆದ್ಮೇಲೆ ಗಂಡನ ಮನೆಗೆ ಇರ್ಬೇಕು, ತವ್ರ ಮನೆಗೆ ಏನಿದ್ರು 2 ದಿವಸ ಹೋಗ್ಬೇಕು ಬರ್ಬೇಕು. ನಾನು ಈಗ ಅನುಭವಿಸಿಲ್ವಾ 1.5 ತಿಂಗಳು 2 ತಿಂಗಳು ತವ್ರ ಮನೇಲಿ ಇದ್ದು ಆ ಕಷ್ಟ ಏನು ಅಂತ ನನ್ ಚೆನ್ನಾಗ್ ಗೊತ್ತು ಅತ್ತೆ. ಸುಮ್ನೆ ಇರಿ, ನೀವು ಸೊಸೆ ಮಾಡಿರೋದು ಒಳ್ಳೆ ಕೆಲ್ಸನೇ. ಆ ಕಾವ್ಯ ನಿಮ್ಗೆ ಒಳ್ಳೇದೇ ಮಾಡಿದಾಳೆ, ನಿಮ್ಗೇನು ಕೆಟ್ಟದಾಗಿಲ್ಲ. ಸರೋಜಕ್ಕನ್ಗೂ ನಿನ್ಗೂನು. ಅತ್ತೆ ಈಗ್ಲಾದ್ರೂ ಅರ್ಥ ಆಯ್ತಾ ನಾನ್ ಮಾಡಿರೋದು ಒಳ್ಳೆ ಕೆಲ್ಸ ಅಂತಾನ? ನೀನ್ ಮುದ್ದಿನ ಸೊಸೆ ರಮ್ಯಾನು ಹೇಳಿದ್ಲಲ್ಲ ನಾನ್ ಮಾಡಿರೋದು ಒಳ್ಳೇದೇ ಅಂತಾನ. ಈಗ್ಲಾದ್ರೂ ನಾನು ಏನು ಅಂತ ಗೊತ್ತಾಯ್ತಾ? ನೀನ್ ಯಾವಾಗ್ಲೇ ಬಂದೆ? ಬರೇ ಕದ್ದು ಮುಚ್ಚಿ ಕೇಳಿಸ್ಕೊಳ್ಳೋದೇ ಆಯ್ತು ನಿನ್ ಬಾಳೆಲ್ಲನ. ನಾನೇ ಕದ್ದು ಮುಚ್ಚಿ ಕೇಳಿಸ್ಕೊಳ್ಳಿ? ನಾನು ಎಲ್ಲ ಹೋಗಿದ್ದೆ ಬಂದೆ, ನೀನು ಏನೋ ಹೇಳ್ತಾ ಇದ್ದೆ, ರಮ್ಯಾನು ಹೇಳ್ತಾ ಇದ್ಲು ಕೇಳಿಸ್ಕೊಂಡೆ ಅಷ್ಟೇನೆ. ಏನ್ ಕಿವಿ ಮುಚ್ಕೊಳಕ್ಕಾಗತ್ತಾ? ನೀವಿಬ್ರು ಮಾತಾಡ್ತಾ ಇದ್ರೆ ಕೇಳಿಸ್ಕೋಬಾರ್ದು ಅಂತಾನ? ಏನ್ ರಮ್ಯಾ, ಎಲ್ಲ ಊರಿಗೆ ಬಂದು ಎಷ್ಟೊಂದ್ ದಿನ ಆಯ್ತು, ಇವತ್ತು ನಮ್ಮ ಅತ್ತೆ ನೆನ್ಪಾದ್ರ? ಯಾಕೆ ಇಷ್ಟ ದಿನ ಮರ್ತೋಗ್ಬಿಟ್ಟಿದ್ದ ಹೆಂಗೆ? ಹಂಗೇನಿಲ್ಲ ಕಾವ್ಯ, ಮರ್ತೋಗಕ್ಕಾಗುತ್ತಾ ಸುಂದ್ರತ್ತೆ? ಎಲ್ಲಾದ್ರೂ ಮರ್ತೋಗಿರ್ಲಿಲ್ಲ, ಸ್ವಲ್ಪ ಬ್ಯುಸಿ ಆಗಿದ್ದೆ, ಅದು ಇದು ಕೆಲಸ ಇತ್ತು, ಹಂಗಾಗಿ ಮಾಡ್ಕೋತಿದ್ದೆ, ಬರಕ್ಕಾಗಿರ್ಲಿಲ್ಲ. ಇವತ್ತು ಫ್ರೀ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು ಬಿಡು. ಏನೇ ಒಳ್ಳೇದಾಗೋದು ನಿನ್ ತಲೆ. ಹೋಗಿ ಇಬ್ರಿಗೂ ಕಾಪಿ ಕಾಸ್ಕೊಬರಗ್ ಹೋಗಿ. ಅಯ್ಯೋ ಬೇಡತ್ತೆ, ನನಗೆ ಟೈಮ್ ಆಗುತ್ತೆ, ಹೋಗ್ಬೇಕು. ನೀನ್ ಸುಮ್ನೆ ಇರೇ ರಮ್ಯಾ, ಎಷ್ಟೊಂದ್ ದಿನ ಆದ್ಮೇಲೆ ಬಂದಿದ್ಯಾ, ಕಾಪಿ ಕುಡಿದಂಗ ಹಂಗೆ ಹೋಗ್ತೀಯಾ? ಹೇ ಕಾವ್ಯ, ಹೋಗಿ ಕಾಪಿ ಕಾಸ್ಕೊಬರಗು. ಕಾಪಿ ಸ್ಟ್ರಾಂಗ್ ಆಗಿಲ್ಲ, ಲೈಟ್ ಆಗಿಲ್ಲ. ಕಾಪಿ ಆಗಿದ್ರೆ ಸಾಕು ಅಷ್ಟೇನೆ, ಸ್ಟ್ರಾಂಗು ಬೇಡ ಲೈಟು ಬೇಡ. ಹೋಗು ಸುಮ್ನೆ, ಅಧಿಕ ಪ್ರಸಂಗ ತರ ಮಾಡ್ಬೇಡ ನೀನು. ಕೇಳಿದ್ಕೊಂಡ್ ಕೇಳೋದು ಅದು ಇದು ಮಾತಾಡೋದೇ ಆಯ್ತು. ಹೋಗು ಹೋಗು. ಸರಿ ಅತ್ತೆ ಆಯ್ತು, ಕುತ್ಕೊಂಡು ಮಾತಾಡ್ತಾ ಇರಿ, ಬರ್ತೀನಿ. ರಮ್ಯಾ ಹುಷಾರು, ಮತ್ತೆ ನಮ್ಮ ಅತ್ತೆ ಹೇಳ್ಕೊಟ್ಟಂಗೆ ಕೇಳಕ್ ಹೋಗ್ಬೇಡ. ಯಾಕೆಂದ್ರೆ ಈಗಲೇ ನೀನು ನಮ್ಮ ಅತ್ತೆ ಮಾತು ಕೇಳಿ ಗಂಡನ ಮನೆ ಬಿಟ್ಟು ತವ್ರ ಮನೆ ಸೇರ್ಕೊಂಡಿದ್ದೆ 2 ತಿಂಗಳು. ಇನ್ಮೇಲಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೋ. ನಮ್ಮ ಅತ್ತೆ ಹೇಳೋದೆಲ್ಲನ ಮನ್ಸಿಗೆ ಹಾಕೋಬೇಡ, ಒಳ್ಳೇದ್ ಮಾತ್ರನ ಹಾಕೋ, ಕೆಟ್ಟದನ್ನ ಮನ್ಸಿಗೆ ಹಾಕೋಬೇಡ, ಇಲ್ಲೇ ಬಿಟ್ಬಿಡು. ಗೊತ್ತಾಯ್ತಾ? ಅವಾಗ ನೀನು ಗಂಡನ ಮನೆ ಬಿಟ್ಟು ಪದೇ ಪದೇ ತವ್ರ ಮನೆಗೆ ಹೋಗೋದು ತಪ್ಪುತ್ತೆ. ಏನಂದೆ? ನನ್ನ ಮಾತು ಕೇಳಿದ್ರೆ ಇವಳು ಮತ್ತೆ ತವ್ರ ಮನೆಗೆ ಹೋಗ್ತಾಳ? ಏಯ್ ಕಪಾಳಕ್ ಬಾರಿಸ್ತೀನಿ ನೋಡು ಕಾವ್ಯ, ನನ್ ರೇಗ್ಸದೆ ಏನಿಲ್ಲ, ಸುಮ್ನೆ ಮುಚ್ಕೊಂಡು ಹೋಗಿ ಕಾಪಿ ಕಾಸ್ಕೊಬರಾಗಿ ಹೋಗಿ. ಹೇಳಿದ ಕೆಲಸ ಮಾಡಲ್ಲ, ಸುಮ್ನೆ ಏನೇನೋ ಹೇಳ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಹೋಗೆ. ನಾನೇನ್ ಹೇಳ್ದೆ ಅತ್ತೆ, ಇರೋದಿದ್ದಂಗೆ ಹೇಳಿದ್ನಲ್ಲ, ನಿನ್ನ ಮಾತು ಕೇಳಿನೇ ತಾನೆ ಈ ರಮ್ಯಾ ಏನೇನೋ ಮಾಡಕ್ ಹೋಗಿ ತಗಲಾಕೊಂಡು ತವ್ರ ಮನೆಗೆ ಹೋಗಿದ್ದು ಓದ್ಸಲ, ಅದಕ್ಕೆ ಮತ್ತೆ ಅದೇ ತರ ಆದಾಯ್ತು ಅಂತ ಅವಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕಾವ್ಯ ಹಂಗೆಲ್ಲ ಏನು ಇಲ್ಲ, ಸುಮ್ಮನೆ ಇರು. ನಾನು ಅತ್ತೆ ಮಾತು ಕೇಳಿ ಏನಲ್ಲ, ಅದು ನನ್ನ ದಡ್ತನದಿಂದನೇ ನಾನು ಹಂಗೆಲ್ಲ ಏನೇನೋ ಎಡವಟ್ ಮಾಡ್ಕೊಂಡಿದ್ದು. ಈಗ ನನ್ಗೆ ಅರ್ಥ ಆಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪು, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನೇನು ಹೇಳ್ಬೇಡ, ಅತ್ತೆ ಬಗ್ಗೆ ಏನು ಹೇಳ್ಬೇಡ, ಹೋಗು. ಅವ್ರು ನನಗೆ ಯಾವತ್ತೂ ಒಳ್ಳೇದೇ ಹೇಳ್ಕೊಡ್ತಾರೆ. ಆದ್ರೆ ಏನ್ ಮಾಡೋದು, ಒಂದೊಂದ್ಸಲ ಏನೇನೋ ಮಾಡಕ್ ಹೋಗಿ ಎಡವಟ್ಗಳಾಗಿ ಪ್ರಾಬ್ಲಮ್ ಆಗ್ತೈತಿ. ಅದನ್ನೇನು ಮಾಡಕ್ಕಾಗಲ್ಲ, ಅದನ್ನ ಅತ್ತೆ ಮೇಲೆ ಹಾಕಕ್ಕೆ ನನ್ಗೆ ಇಷ್ಟ ಇಲ್ಲ. ನೀನ್ ಸುಮ್ಮನೆ ಜಗಳ ತಂದಿಕ್ಬೇಡ ನಮ್ಮಿಬ್ರಿಗೂ. ಹೋಗು ನೀನು. ಅತ್ತೆ ನಾನು ಬರ್ತೀನಿ. ರಮ್ಯಾ ಇರೇ, ಕಾಪಿ ಕುಡ್ದೋಗಂತೆ. ಬೇಡ ಅತ್ತೆ, ಸುಮ್ಮನೆ ಯಾಕೆ ನನ್ನಿಂದ ನೀವ್ಯಾಕೆ ಜಗಳಾಡ್ತೀರಾ? ನನಗೆ ಟೈಮ್ ಆಯ್ತು, ಆವಾಗಲೇ ಬಂದವಳು, ನಮ್ಮ ಅತ್ತೆ ತಿರ್ಗಾ ಬೈತಾರೆ. ಹೋಗ್ತೀನಿ ನಾನು. ರಮ್ಯಾ ಬಾರೆ, ಕಾಪಿ ಕಾಸು ಕೊಡ್ತೀನಿ, ಕುಡ್ದು ಹೋಗುವಂತೆ. ಅಯ್ಯೋ ಅಲ್ಲ, ನಮ್ಮ ಮನೆಗೆ ಬಂದು ನಮ್ಮ ಮನೆ ಕಾಪಿ ಕುಡ್ದು ಎಷ್ಟು ದಿನ ಆಗೈತೆ, ಅಪರೂಪಕ್ಕೆ ಬಂದಿದ್ಯಾ, ಹಂಗೆ ಹೋಗ್ತೀನಿ ಬಾಯಿಲಿ. ಏನು ಬೇಡ ಕಾವ್ಯ, ನಿನ್ ಕಾಪಿನ ನೀನೇ ಕುಡಿ, ನಾನು ಹೋಗ್ತೀನಿ. ಅಯ್ಯೋ ಹೋಗಿ ಬಿಟ್ಲಲ್ಲ ಅತ್ತೆ, ನಾನು ಕಾಪಿ ಕಾಸು ಕೊಡೋಣ ರಮ್ಯನ್ಗೆ, ಜಾಸ್ತಿ ದಿನ ಆದ್ಮೇಲೆ ಬಂದವಳೆ ಅಂತ ಅನ್ಕೊಂಡ್ರೆ ನೀವೇನತ್ತೆ ಕಳಿಸೇ ಬಿಟ್ರಲ್ಲ ಉಳಿಸ್ಕೊಳ್ಳೋದು ಬಿಟ್ಟು. ನೀನ್ ಯಾಕೋ ಜಾಸ್ತಿ ಆಡ್ತಾ ಇದ್ಯಾ, ಸುಮ್ನೆ ಹೋಗಿ. ಆಯ್ತತ್ತೆ ಹೋಗ್ತೀನಿ ಬಿಡಿ, ನಿಮ್ಗೂ ಬೇಡವಾ ಕಾಪಿ? ಆಯ್ತು ಬಿಡಿ, ನಾನು ಒಬ್ಳೆ ಕಾಸ್ಕೊಂಡು ಕುಡಿತೀನಿ.